ಎವ್ರಿವನ್, ವೆಲ್ಕಮ್ ಟು ಪ್ರಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇವತ್ತು ರೈಲ್ವೆ ಸ್ಟೇಷನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಿಲ್ಲ ಅಂದ್ಕೊಂಡಿದ್ದೀರಾ? ಹೌದು ಗೈಸ್, ಇವತ್ತು ನಾನು ನಮ್ಮೂರಿಗೆ ಹೊರಟಿದ್ದೀನಿ. ಆಫೀಸ್ ಸ್ಟ್ರೆಸ್ಸು ಎಲ್ಲ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮೂರ ಕಡೆ ಹೊರಟಿದ್ದೀನಿ. ಇವತ್ತು ಏನೇನು ಮಾಡ್ತೀನಿ ನಮ್ಮೂರಲ್ಲಿ ಅಂತ ವ್ಲಾಗಲ್ಲಿ ಹಾಕಿರ್ತೀನಿ. ಎಲ್ಲ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಸೊ ಗೈಸ್, ನಾನು ನಮ್ಮ ಮದರ್ ಇಂಡಿಯಾ ಹೊರಟಿದ್ದೀವಿ ನಮ್ಮೂರ ಕಡೆಗೆ. ನಮ್ಮ ಮದರ್ ಇಂಡಿಯಾಗೂ ಮನೇಲಿ ಇದ್ದು ಫುಲ್ ಬೋರ್ ಆಗಿತ್ತು ಅಂದರು. ನಾನು ಟ್ರೈನ್ ಜರ್ನಿ ಮಾಡಿ ತುಂಬ ವರ್ಷ ಆಗಿತ್ತು, ನಮ್ಮ ಮಮ್ಮಿನೂ ಅಷ್ಟೇ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ ನಾನು ನಮ್ಮಮ್ಮ. ಟ್ರೈನ್ ಬರೋಕ್ಕೆ ವೆಯ್ಟಿಂಗು. ಟ್ರೈನ್ ಬಂದ ತಕ್ಷಣ ಹೊರಡೋಣ. ಹೆಂಗಿದೆ ನಮ್ಮೂರು ಅಂತ ಎಲ್ಲ ಹಾಕಿರ್ತೀನಿ ವ್ಲಾಗಲ್ಲಿ, ನೋಡಿ ಎಲ್ಲ ಎಂಜಾಯ್ ಮಾಡಿ. ನಮ್ಮ ಅಮ್ಮ ಕೇಳೋಣ ಏನು ಎಕ್ಸ್ಪೀರಿಯನ್ಸ್ ಏನು ಮಾಡ್ತಾರೆ ಇವತ್ತು ಅಂತ. ನಾನು ಯಾವಾಗೂ ಕಾರಲ್ಲೇ ಜಾಸ್ತಿ ಟ್ರಾವೆಲಿಂಗ್ ಮಾಡಿರೋದು. ಅದು 15 ವರ್ಷ ಆಗಿದೆ. ಇವಾಗ ಟ್ರೈನಲ್ಲಿ ಹೋಗ್ತಾ ಇರೋದು ಇದೇ ಫಸ್ಟು. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಗೈಸ್ ಟ್ರೈನಲ್ಲಿ, ಇವಾಗ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ವೇಟಿಂಗ್ ಫಾರ್ ದಟ್, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ಳೋಕ್ಕೆ. ಸೊ ಗೈಸ್, ಫುಲ್ಲು ರಶ್ ಇತ್ತು. ಜನರಲಲ್ಲಿ ತುಂಬ ಕಷ್ಟ ಸೀಟ್ ಸಿಗೋದು. ಸೊ ರಶಲ್ಲೂ ಬಂದು ಕುತ್ಕೊಂಡಿದ್ದೀವಿ ನಾನು ನಮ್ಮಮ್ಮ. ಸಿಂಗಲ್ ಸೀಟ್ ತೊಗೊಂಡ್ವಿ, ಯಾಕಂದರೆ ಈಸಿ ಆಗುತ್ತೆ, ಎಲ್ಲ ಇಬ್ರಿಗೂ ಆರಾಮಾಗಿ ಕುತ್ಕೋಬೋದು ಅಂತ. ನೋಡ್ಬೋದು ನೀವು ಎಷ್ಟು ರಶ್ ಇದೆ. ಇನ್ನೂ ಜನ ಎಲ್ಲ ಸೀಟಿಗೆ ಒದ್ದಾಡ್ತವ್ರೆ ಆ ಕಡೆ ಈ ಕಡೆ. ಸದ್ಯ ನನಗೂ ನಮ್ಮ ಅಮ್ಮಂಗೆ ಸೀಟ್ ಸಿಕ್ಕಿದೆ. ವಿ ಆರ್ ಹ್ಯಾಪಿ ಫಾರ್ ದಟ್ ಗೈಸ್. ಬನ್ನಿ ಈಗ ಜರ್ನಿನ ಸ್ಟಾರ್ಟ್ ಮಾಡೋಣ. ನೋಡಿ ನಮ್ಮಮ್ಮಗೆ ಹೊಸ ಫ್ರೆಂಡ್ ಸಿಕ್ಬಿಟ್ಟವ್ರೆ. ನಿನ್ನ ಹೆಸರೇನು? ಸೊ ಗೈಸ್, ಇವಾಗ ಸ್ಟೇಷನ್ ರೀಚ್ ಆಗಿದ್ದೀವಿ. ಭದ್ರಾವತಿ ಬಂದ್ವಿ ಇವಾಗ ನಮ್ಮೂರಿಗೆ. ಸೊ ಇವಾಗ ಇಲ್ಲಿಂದ ನಮ್ಮ ಮಮ್ಮಿ ಅವ್ರ ಮಾಮ ಮನೆಗೆ ಹೋಗಬೇಕು. ಹೋಗಿ ಮುಂದೆ ಏನೇನು ಮಾಡ್ತೀನಿ ಎಲ್ಲ ಅಪ್ಡೇಟ್ ಮಾಡ್ತೀನಿ, ಬನ್ನಿ ನಿಮಗೆ. ನೋಡಿ ಗೈಸ್, ನಮ್ಮ ಮಮ್ಮಿ ಅವ್ರ ಮಾಮ ಮನೆಗೆ ಇವಾಗ ಬಂದಿದ್ದೀವಿ. ಇವರೇ ನಮ್ಮ ಮಮ್ಮಿ ಅವ್ರ ಮಾಮ. ಅಯ್ಯೋ, ನಮ್ಮ ಮಮ್ಮಿ ಅವ್ರ ಮಾಮ ಕರೆಕ್ಟ್ ತಾನೇ? ಹ್ಞೂ. ನನಗೇನಾಗಬೇಕು? ನಮ್ಮ ಅಜ್ಜ ಇವರೇ. ಆಯನ್ನಿ ನಮ್ಮ ಬ್ಲಾಗಲ್ಲಿ. ಸೊ ಗೈಸ್, ಊಟ ಎಲ್ಲ ಮುಗಿಸಿ ಸ್ವಲ್ಪ ಫುಲ್ ರೆಸ್ಟ್ ಮಾಡಿ ಈಗ ನಮ್ಮಮ್ಮ ಮೂಗು ಚುಚ್ಚೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡೋರೆ. ಒಂದು ನೆನಪು ಇರುತ್ತೆ ಇಲ್ಲಿ ಬಂದು ಚುಚ್ಚಿಸ್ದೆ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಅಂತ, ಮೂಗು ಚುಚ್ಚು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಮೂಗು ಚುಚ್ಚೋಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆಲ್ಸೋ ಇವಾಗೆ ಚುಚ್ಚೋಣ ಮೂಗು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಮೂಗು ಚುಚ್ಕೊಂಡು ಬರೋಣ. ನೋಡಿ ಗೈಸ್, ನಮ್ಮಮ್ಮ ಫ್ರೆಂಡು, ತುಂಬ ಹಳೆ ಫ್ರೆಂಡು. ಎಷ್ಟೊಂದು ದಿವಸ ಆದ್ಮೇಲೆ ಮೀಟ್ ಆಗಿದ್ದಾರೆ ಇಬ್ಬರು. ಈಗ ಅಂತಂತಾರೆ ನಿಮ್ಮ ಫ್ಯಾಮಿಲಿ ಬಂತು ಅಂತ ಅವ್ರ ಜೊತೆ ಹೋಗಿದ್ಯಾ? ನೀನೇ ಕಿರ್ಚೋ ಅಲ್ಲಿ ರೋಡಲ್ಲಿ ಕಿರ್ಚಾಡಿದೀನಿ, ಇದು ಸಿಕ್ಸ್ಬೇಕಾದ್ರೆ. ಹೌದಾ? ಆಡಿದೀನಿ ಅಮ್ಮ ಮಮ್ಮಿಯಿಂದ. ಹುಡುಗಿ ಜರ ಮುಗ್ತಾ ಇದ್ದಾಳೆ ಮಮ್ಮಿ, ನನ್ನೇ ಮುಗ್ತಾ ಇದ್ದಾಳೆ. ಅದೊಂದು ಇಂಜೆಕ್ಷನ್ ಹಾಕತ್ತೆ. ಚಿಕ್ಕ ಮಕ್ಕಳೆಲ್ಲ ಚುಚ್ಚಿಸ್ಕೊಂತಾರೆ. ಏನೂ ಆಗಲ್ಲ, ನಾವು ಚುಚ್ಚಿ ಉಸಿರಾಡ ಆರಾಮಾಗಿ ಹಾಂ ತುದಿಗೆ. ಹಾಂ 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 ಆಯ್ತು ಅಷ್ಟೇ. ಆಯ್ತೆ ಆಯ್ತು ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಇವು ಸಣ್ಣ ಎಳೆ ಮಕ್ಕಳೆಲ್ಲ ತುಳ್ಸ್ಕೊಳಲ್ಲ, 3 ತಿಂಗಳು 2 ತಿಂಗಳು ಮಕ್ಕಳು. ಆಯಿತು ಅಷ್ಟೇ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಸ್ಕೂಲ್, ನಾನು ಓದಿದ ಸ್ಕೂಲು. ಹಿಂಗಿದೆ ಸ್ಟ್ರೀಟ್ ಎಲ್ಲ. ಇಲ್ಲಿ ನಮ್ಮಮ್ಮ ಪ್ರತಿ ಟೈಮು ಲಂಚ್ ಟೈಮಲ್ಲಿ ಊಟ ತೊಗೊಂಬಂದು ಇಲ್ಲೆಲ್ಲ ಫುಲ್ಲು ಕುತ್ಕೊಂಡು ಊಟ ಮಾಡಿ ಹೋಗ್ತಾಯಿದ್ವಿ. ಸೊ ಇದೇ ನಾನು ಓದಿದ ಸ್ಕೂಲು ನೋಡಿ. ಓಲ್ಡ್ ಮೆಮೊರೀಸ್ ಫುಲ್ ಚೆರಿಷ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ಬಂದು ಸುತ್ತಾಡಿ ನೋಡ್ಬೋದು ನೀವು, ಮೂಗು ಚುಚ್ಕೊಂಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಹೋಗಿ ಇಲ್ಲಿ ಯಾವಾಗೂ ಫೇಮಸ್ ಎಗ್ ರೈಸ್ ಸಿಗುತ್ತೆ. ಸೊ ಆ ಎಗ್ ರೈಸ್ನ ತಿನ್ಕೊಂಡು ಹಂಗೆ ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಇದು ಶಾಪಿಂಗ್ ಸ್ಟ್ರೀಟ್ ಆ್ಯಕ್ಚುಲಿ ಭದ್ರಾವತಿಲಿ. ಸೊ ಏನಾರು ಆದರೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಹಂಗೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು ಗೈಸ್, ಫುಲ್ಲು ಟ್ರೈನಲ್ಲಿ ಜರ್ನಿ ಫುಲ್ ಎಕ್ಸ್ಪ್ಲೋರ್ ಮಾಡಿದೆ. ನಮ್ಮ ಸ್ಕೂಲ್ ಹತ್ರ ಎಲ್ಲ ಹೋಗಿದ್ದೆ, ತುಂಬ ಚೆನ್ನಾಗಿತ್ತೆಲ್ಲ. ನೋಡಿ ಗಾಯ್ಸ್, ನಮ್ಮ ಮಾಮ ಎಷ್ಟು ಚೆನ್ನಾಗಿ, ಮಮ್ಮಿಯವ್ರ ಮಾಮ ಎಷ್ಟು ಚೆನ್ನಾಗಿ ಮನೆ ಸುತ್ತಕ್ಕೂ ಗಿಡ ಹಾಕ್ಕೊಂಡಿದ್ದಾರೆ ನೋಡಿ. ರೋಸ್ ಗಿಡ ನೋಡಿ, ಎಲೆ ಗಿಡ, ದಾಸವಾಳದ್ದು ನೋಡಿ ಎಷ್ಟು ಚೆನ್ನಾಗಿ
ಮನೆ ಸೈಡಲ್ಲಿ ಫುಲ್ ಈ ಥರ ಗಾರ್ಡನಿಂಗ್ ನೋಡಿ, ಎಲೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಫುಲ್ಲು ನೈಟಿಂದ ಮಳೆ ಭದ್ರಾವತಿಲಿ, ಈಗ ಸ್ವಲ್ಪ ನಿಂತು ತಂಪಾಗಿದೆ ನೋಡಿ. ಬರ್ತಾ ಇದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ಈ ಥರ 2 ಮನೆ ಕಾಣುತ್ತೆ. ಆಮೇಲೆ ಈ ಕಡೆ ಇಲ್ಲೊಂದು ಮನೆ ಇದೆ ಆ್ಯಂಡ್ ಇದೊಂದು ಮನೆ ನೋಡಿ. ಹೊರಗಡೆ ವ್ಯೂ ಈ ಥರ ಕಾಣುತ್ತೆ, ರೋಡು ಸಕ್ಕದಾಗಿದೆ ಅಲ್ಲ. ನೈಟಿಂದ ಫುಲ್ ಮಳೆ ಗೈಸಿಲಿಲ್ಲ, ನಾನ್ ಸ್ಟಾಪ್ ಬಂದು ಇವಾಗ ಸ್ವಲ್ಪ ತಂಪಾಗಿದೆ ನೋಡಿ. ನಮ್ಮ ಮಾಮ ಅಲ್ಲಿ ಹಾಂ ಹಾಂ ಈ ಥರ ಟೆರೆಸ್ ಮೇಲೆ ಹೋಗೋಣ ಬನ್ನಿ ಇವಾಗ. ತುಂಬ ಹಳೇ ಕಾಲದ ಮನೆ ಗೈಸ್. ನಮ್ಮ ಮಾಮ ಆವಾಗ, ನಮ್ಮ ಮಮ್ಮಿಯವ್ರ ಮಾಮ 2000ಅಲ್ಲೇನೋ ಕಟ್ಟಿದ್ದು, 2005ಅಲ್ಲಿ ಕಟ್ಟಿದ್ದು. ಟೆರೆಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕ್ಲೌಡ್ಸ್ ಎಲ್ಲ. ಎಲ್ಲೋ ರೈಲ್ವೆ ಸ್ಟೇಷನ್ ಇದೆ, ಆವಾಗಿಂದ ಟ್ರೈನ್ ಸೌಂಡ್ ಬರ್ತಾ ಇದೆ, ಎಲ್ಲಂತ ಗೊತ್ತಿಲ್ಲ. ನೋಡಿ ಇದು ಟೆರೆಸ್ ವ್ಯೂ ಹಿಂಗೆ ಕಾಣುತ್ತೆ, ಫುಲ್ ಗ್ರೀನರಿ ಇಲ್ಲೆಲ್ಲ. ಮಸ್ತಾಗಿದೆ, ವೆಕೇಷನಿಗೆ ಬಂದು ಸ್ಟೇ ಮಾಡ್ಕೊಂಡವ್ರೆ, ಮಸ್ತಾಗಿದೆ. ಸೊ ಗೈಸ್ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದೇ ಫೇಮಸ್ ಬ್ರಿಡ್ಜು, ಭದ್ರಾವತಿ ಇದು ಫೇಮಸ್ ಬ್ರಿಡ್ಜ್. ಇದು ಕೆಳಗಡೆ ಚೆನ್ನಾಗಿ ನೀರು ಹರಿಯುತ್ತೆ. ಇಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಬೆಳಗ್ಗೆ ಹೊತ್ತು ಮೊಸಳೆಗಳು ಬಂದು ಸನ್ ಬಾತ್ ತಗೊಳುತ್ತೆ. ಸೊ ಮೊಸಳೆ ಜೊತೆ ಸ್ವಿಮ್ಮಿಂಗ್ ಮಾಡಬೇಕು ಇಲ್ಲ ಮೊಸಳೆ ನೋಡಬೇಕು ಅಂದರೆ ಖಂಡಿತವಾಗೂ ಇಲ್ಲಿ ಬರ್ಬೋದು. ಬೆಳಗ್ಗೆ ಹೊತ್ತು ನಾನು ಎಷ್ಟೊಂದು ಸಲ ಇಲ್ಲಿ ಊರಲ್ಲಿದ್ದಾಗ ಮೊಸಳೆಗಳನ್ನ ನೋಡಿದ್ದೀನಿ. ಇದೊಂಥರ ಫೇಮಸ್ ಬ್ರಿಡ್ಜ್ ಗೈಸ್, ಇದೊಂಥರ ಗ್ಲಿಮ್ಸ್ ಹಾಕಿರ್ತೀನಿ ಹೆಂಗಿದೆ ಬ್ರಿಡ್ಜು ಹೆಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ. ಸೊ ಅವಾಗ ಹೇಳ್ದಲ್ಲ ನೋಡಿ, ನೀರು ಈ ಥರ ಕಾಣುತ್ತೆ. ಇವಾಗ ಮಳೆ ನೀರಿದೆ, ಯೂಶಲಿ ಇಲ್ಲಿ ನೀರು ಕಮ್ಮಿ ಇರುತ್ತೆ ಬೇಸಿಗೆಗಾಲದಲ್ಲಿ. ಸೊ ಹಿಂಗೆ ಇದೇ ಬ್ರಿಡ್ಜು, ಫೇಮಸ್ ಬ್ರಿಡ್ಜ್ ಇಲ್ಲಿ. ಸೊ ಇವತ್ತು ಸ್ವಲ್ಪ ಜಾಗನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲೆಲ್ಲಿ ಹೋಗ್ತೀನಿ ಏನಂತ ಈ ವ್ಲಾಗಲ್ಲಿ ಹಾಕಿರ್ತೀನಿ, ಎಲ್ಲ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಗೈಸ್ ಇವಾಗ ಹೊರಟಿದ್ದೀವಿ ಕಾರ್ ಹತ್ತಿ. ಸೊ ಏನೇನು ಪ್ಲೇಸ್ನ ಕವರ್ ಮಾಡ್ತೀನಿ ಅಂತ ಹಿಂಗೆ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ವ್ಲಾಗ್ನ ನೋಡಿ ಎಲ್ಲರೂ. ಶರಾವತಿ ಇಲ್ಲಿ ತುಂಗಭದ್ರಾ, ತುಂಗಾ ನದಿ ಶೃಂಗೇರಿಯಿಂದ ಬರುತ್ತೆ. ಸೊ ಗೈಸ್ ಇವಾಗ ಜೋಗ ನೋಡೋಣ ಅಂತ ಹೇಳ್ಬಿಟ್ಟು ಜೋಗ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಫುಲ್ ಚೇಂಜಸ್ ಮಾಡಿದ್ದಾರೆ ಎಂಟ್ರೆನ್ಸಲ್ಲೆಲ್ಲ. ಫಾಗ್ ಮಾತ್ರ ಸಖತ್ತಾಗಿದೆ, ತೋರಿಸ್ತೀನಿ ಜೋಗ ಹೇಗಿದೆ ಅಂತ ನೋಡಿ ಎಲ್ಲರೂ. ಮಸ್ತಾಗಿದೆ ವೆದರ್ ಮಾತ್ರ. ಈ ವೆದರಲ್ಲಿ ಜೋಗ ನೋಡೋದೇ ಒಂಥರ ಚಂದ. ನಿಮಗೂ ಎಲ್ಲ ಕ್ಲಿಪ್ ಹಾಕಿರ್ತೀನಿ ಜೋಗ್ ಫಾಲ್ಸ್ ಹೇಗಿದೆ ಅಂತ ನೋಡಿ ಎಲ್ಲ ಎಂಜಾಯ್ ಮಾಡಿ. ನೋಡಿ ಹೆಂಗೆ ಕಾಣಿಸ್ತದೆ ನೋಡಿ ಇಲ್ಲಿಂದಾನೆ. ಫಾಗ್ ನೋಡ್ಬೋದು ಗೈಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಜೋಗ ಹತ್ರ ಬಂದರೆ ಎಲ್ಲರೂ ಈ ವೆದರಿಗೆ ಬನ್ನಿ ಜೋಗ್ ಫಾಲ್ಸಿಗೆ, ಸಕ್ಕದಾಗಿದೆ ಮಾತ್ರ. ವಾವ್, ಹೆವೆನ್ ಆನ್ ಅರ್ತ್ ಗೈಸ್. ನೋಡಿ ಇಲ್ಲಿಂದ ಹೇಗೆ ಕಾಣ್ತಾ ಇದೆ ಅಂತ. ವೆದರ್ ಮಾತ್ರ ಸೂಪರ್ ಆಗಿದೆ ಜೋಗದಲ್ಲಿ. ನೋಡ್ಬೋದು ನೀವು ಇಲ್ಲಿಂದಾನೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಗಾಯ್ಸ್ ನನ್ನ ಹಿಂದೆ ಜೋಗ. ಓ ಮಳೆ ಬೇರೆ ಶುರು ಆಗೋಯ್ತು. ವಾವ್ ಸಕ್ಕದಾಗಿ ಕಾಣ್ತಿದೆ ಮಾತ್ರ. ನೋಡಿ ಹಿಂದ್ಗಡೆ ಫುಲ್ ಮಳೆ ಶುರು ಆಗೋಯ್ತು ಗಾಯ್ಸ್.
ಯೋಗ ಹಿಂದೆ ನಮ್ಮ ಮಾಮ ನೋಡಿ ಹಿಂದೆ ಹೆಂಗ್ ಕಾಣ್ತಿದ್ದಾರೆ. ಮಳೆ ಬಂತು ಅಂತ ಫುಲ್ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ ಜೋಗ. ಹಂಗೂ ನೋಡ್ಬೋದು ನೀವು, ಮಸ್ತಾಗಿದೆ ವೆದರ್ ಮಾತ್ರ. ಅಲ್ಟಿ ವೆದರ್ ಗಾಯ್ಸ್. ಸೊ ಗೈಸ್, ಮಾಮ ಏನೋ ಜೋಗದ ಬಗ್ಗೆ ಹೇಳ್ತಾರಂತೆ, ನಮ್ಮ ಮಮ್ಮಿಯವ್ರ ಮಾಮ, ಕೇಳೋಣ. ಬಂದ್ವಿ ಜೋಗದ ಗುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಒಂದ್ಸರಿ ನೋಡಬೇಕು ಜೋಗದ ಗುಂಡಿ. ಸೊ ಎಲ್ಲರೂ ಬಂದು ನೋಡಿ. ನೀವೇನಾದರೂ ಹೇಳ್ತೀರಾ ಮಾಮ? ನಾನು ಶಿವಮೊಗ್ಗದಲ್ಲೇ ಇದ್ದು ಇವಾಗ ನನಗೆ 44 ವರ್ಷ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು, ಬಟ್ ಸೂಪರ್ ಆಗಿದೆ. ನನಗೆ ಗೊತ್ತಿರಲಿಲ್ಲ ನಮ್ಮ ಶಿವಮೊಗ್ಗದಲ್ಲಿ ನಾವು ಇಂಥ ಪ್ಲೇಸ್ ಬಿಟ್ಬಿಟ್ಟಿದ್ವಿ. ಸೊ ನೀವೆಲ್ಲರೂ ಈ ತಪ್ಪು ಮಾಡಬೇಡಿ, ಎಲ್ಲರೂ ಬಂದು ಜೋಗನ ನೋಡಿ. ಸೊ ಗೈಸ್, ಜೋಗ ಎಲ್ಲ ಮುಗಿಸಿ ಜೋಗದಿಂದ 10 ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಬಳೆ ಪದ್ಮಾವತಿ ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲೂ ದರ್ಶನ ಮಾಡ್ಕೊಂಡು ಹೋಗೋಣ ದೇವ್ರದ್ದು ಅಂತ ಹೇಳಿ ಬಂದಿದ್ದೀವಿ. ಸೊ ದೇವಸ್ಥಾನ ಹೇಗಿದೆ ಏನು ಅಂತ ನಿಮಗೆಲ್ಲ ಒಂದು ಕ್ಲಿಪ್ ಹಾಕಿರ್ತೀನಿ, ದೇವಸ್ಥಾನ ನೋಡಿ. ನೋಡಿ, ಇದೆ ಬಳೆ ಪದ್ಮಾವತಿ ದೇವಸ್ಥಾನ, ನೋಡ್ಬೋದು ನೀವು. ಬಗ್ಗೆ ಏನಾದರೂ ಹೇಳಕ್ಕಾಗುತ್ತೆ ಎಲ್ಲ ಹೇಳಿ, ನೀವು ಏನಿದೆ ನೋಡಮ್ಮ. ಇದು ಈ ಪದ್ಮಾವತಿ ದೇವಿ ಸನ್ನಿಧಾನ ಒಡನ್ಬೆಲ್ಲು ಅಂತ ಹೇಳಿ, ಇದು ಮೊದಲು ಶರಾವತಿ ಹಿನ್ನೀರಲ್ಲಿ ಮುಳುಗಡೆ ಆಗುತ್ತೆ. ಈ ಕ್ಷೇತ್ರ ಹಿಂದೆ ಲಿಂಗನಮಕ್ಕಿ ಡ್ಯಾಮ್ ಆಗುವಾಗ ನಮ್ಮ ಪೂರ್ವಜರ ಕಾಲದಲ್ಲಿ, ನಮ್ಮದೇನಲ್ಲಮ್ಮ ಇದು, ನಮ್ಮ ಪೂರ್ವಜರ ಕಾಲದಲ್ಲಿ, ಹಿರಿಯರ ಕಾಲದಲ್ಲಿ ಲಿಂಗನಮಕ್ಕಿ ಆ ಪ್ರದೇಶದಲ್ಲಿ ತಾಯಿ ಕ್ಷೇತ್ರ ಇತ್ತು. ಅಲ್ಲೂ ಕೂಡ ಈ ಸೇವೆಗಳೆಲ್ಲ ನಡೀತಾ ಇರ್ತಿತ್ತು, ಪೂಜೆ ಸೇವೆಗಳು ನಡೀತಾ ಇರ್ತಿತ್ತು. ಆದರೆ ದೇಶಕ್ಕೆ ಬೆಳಕಾಗೋ ಉದ್ದೇಶಕ್ಕಾಗಿ ಅಲ್ಲಿ ಶರಾವತಿಗೆ ಅಣೆಕಟ್ಟು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಮ್ಮನವ್ರ ಕ್ಷೇತ್ರ ಸಂಪೂರ್ಣ ಮುಳುಗಿ ಹೋಗುತ್ತೆ. ನಂತರದಲ್ಲಿ ಆ ವಂಶಸ್ಥರು ಇಲ್ಲಿ ಬಂದು ನೆಲೆಸ್ತಾರೆ. ಅವ್ರು ಎಲ್ಲಿ ಬರ್ತಾರೆ ದೇವಿ ಅಲ್ಲಿ ಬಂದು ನೆಲೆಸ್ತಾರೆ. ಅವರಿಂದನೇ ಪೂಜೆ ಸೇವೆಗಳನ್ನೆಲ್ಲ ಪಡಿತಾಳೆ. ಅದೇ ರೀತಿಯಾಗಿ ಅವರಿಂದ ಇಲ್ಲಿ ಬಂದ ಭಕ್ತರಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಇದೆಲ್ಲ ಏನು ಹಿಂದೆ ಕುಟುಂಬದಲ್ಲಿ ನಡೀತಾ ಇತ್ತು, ಸಣ್ಣ ಪ್ರಮಾಣದಲ್ಲಿ ನಡೀತಾ ಇತ್ತು. ಭಕ್ತರ ಸಂಖ್ಯೆ ಹೆಚ್ಚಾದಾಗ ಭಕ್ತರಿಗೆ ಅವಶ್ಯಕತೆಗೆ ತಕ್ಕಂತೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಬಂದ ನೆಲೆಸದ ಕಾಲದಲ್ಲಿ ಇಲ್ಲಿ ಆ ಕ್ಷೇತ್ರ ನಿರ್ಮಾಣ ಆಗುತ್ತೆ. ಆ ಕಾರ್ಯ, ಧರ್ಮದ ಕಾರ್ಯ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಇವಾಗ ಕ್ಷೇತ್ರ ತುಂಬ ಬೆಳೆದು ತುಂಬ ಅಸಂಖ್ಯಾತ ಭಕ್ತರು ಇಲ್ಲಿ ಬರ್ತಾರೆ. ಇಲ್ಲಿ ತುಂಬ ತಾಯಿದ ಮಹತ್ವ ಅಂತ ಹೇಳಿದ್ರೆ ಸಂತಾನ ಭಾಗ್ಯಕ್ಕಾಗಿ ಇವತ್ತು ಕೂಡ ಬೆಳಗ್ಗೆ ತುಲಾಭಾರ ಸೇವೆಗಳು ಇಲ್ಲ ನಡೆದಿದ್ದಾವೆ. ತುಂಬ ಅವ್ರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ, ನಾವು ಯಾವಾಗ ಹೇಳ್ಕೊಂಡಿದ್ದೀವಿ ಏನಾಯಿತು ಅಂತೇಳಿ. ಇವಾಗಲೇ ಜಸ್ಟ್ ಒಬ್ಬರು ಹೇಳಿದ್ರು, ಅವ್ರಿಗೆ 12 ವರ್ಷ ಆಗಿತ್ತು, ಮಕ್ಕಳು ಇರಲಿಲ್ಲ, ಅಮ್ಮರಿಗೆ ಬಂದು ಬೇಡ ಹೋಗಿದ್ರು. ಬೇಡ ಹೋದ್ಮೇಲೆ ಮಗುವಾಗಿ ಇವಾಗ 8 ವರ್ಷ ಆಯಿತು ಮಗುವಾಗಿ, ಇವಾಗ ಬಂದು ತುಲಾಭಾರ ಹರಕೆ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಬೆಳಗ್ಗೆಯಿಂದನೂ ಕೂಡ ಬಂದು ಭಕ್ತರು ತುಲಾಭಾರ ಸೇವೆ ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಿಬಿಟ್ರೆ ಸ್ಪಷ್ಟವಾಗಿ ಅವರೇ ಹೇಳ್ತಾರೆ. ಯಾಕಾಗಿ ಅಂತ ಹೇಳಿದ್ರೆ ತಾಯಿ ಸತ್ಯನೇ ಅದೇ ಥರದ್ದು. ಇಲ್ಲಿ ಸಂತಾನಕ್ಕಾಗಿ ಕೇಳ್ತಾರೆ, ಆರೋಗ್ಯಕ್ಕೆ ಕೇಳ್ತಾರೆ, ವಿದ್ಯೆಗಾಗಿ ಬಂದು ಕೇಳ್ತಾರೆ, ಆಸ್ತಿ ವಿಚಾರದಲ್ಲಿ ಕೇಳ್ತಾರೆ, ಮನೆ ವಿಚಾರದಲ್ಲಿ ಬಂದು ಕೇಳ್ಕೊಳ್ತಾರೆ. ತಾಯಿ ಅವರೆಲ್ಲ ಇಚ್ಛೆ ಪೂರೈಸಿಕೊಡ್ತಾರೆ. ಆ ಫಲವಾಗಿ ಇಲ್ಲಿ ಬಳೆ ಹರಕೆ ತುಂಬ ಶ್ರೇಷ್ಠ. ತಾಯಿಗೆ ಬಳೆ ಹರಕೆ ಕೊಡ್ತಾರೆ, ಅನುದಾನ ಮಾಡಿಸ್ತಾರೆ, ಅಲಂಕಾರ ಸೇವೆ ಮಾಡಿಸ್ತಾರೆ. ಹೀಗೆಲ್ಲ ಉಡಿ ಸೇವೆ ಕೊಡ್ತೀವಿ ಅಂತ ಹೇಳ್ಕೊಂಡಿರ್ತಾರೆ. ಮದುವೆ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಎಲ್ಲ ಬಂದು ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ತಾಯಿ ಪವಾಡ ಭಾರಿ ದೊಡ್ಡದವ. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇದು ಜೋಗದಿಂದ ತುಂಬ 10 ಕಿಲೋಮೀಟರ್ ದೂರ ಇದ್ರೂ ಕೂಡ ಸತತವಾಗಿ ಭಕ್ತರು ಯಾವಾಗಲೂ ಕೂಡ ಕಮ್ಮಿ ಅಂದರೆ 500 ಭಕ್ತರು ಡೈಲಿ ಇದ್ದೇ ಇರ್ತಾರೆ. ಸಾವಿರಾರು ಜನ ಇದ್ದೇ ಇರ್ತಾರೆ. 500 ಜನ ಅಂತೂ ಯಾವುದೇ ಕಾರಣಕ್ಕೂ ಕಡಿಮೆ ಇರಲ್ಲ, ಪ್ರತಿ ದಿನ ಇರ್ತಾರೆ. ಅವ್ರ ಇಚ್ಛೆ ಪೂರೈಸಿದಾಗ ಬಂದು ಬಳೆ ಕೊಟ್ಟು ಉಡಿ ತುಂಬ ಹಣ್ಣುಕಾಯಿ ಸೇವೆ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಕುಟುಂಬದ ಪರಿವಾರದವರು ಏನು ನಮ್ಮ ನಿರಂತರ ಸೇವೆ ನಡೀಬೇಕು, ಆ ಸೇವೆಯನ್ನು ಕಾಯಕವನ್ನು ಮುಂದುವರಿಸ್ತಾ ಇದ್ದೀವಿ. ಭಕ್ತರು ಅವರ ಸೇವೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ತಾಯಿ ಎಲ್ಲ ಭಕ್ತರನ್ನು ಕಾಯ್ತಾ ಇದ್ದಾಳೆ. ದೇಶ ವಿದೇಶಗಳಿಂದ ಬಂದು ದೇವಿ ದರ್ಶನ ಮಾಡಿ ಪುನೀತರಾಗಿ ಅವ್ರ ಕಷ್ಟಗಳ ಪರಿಹಾರ ಆಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ನೀನು ಕೂಡ ಇವತ್ತು ಬಂದಿದ್ದೀನಿ. ನಿಮ್ಮ ಚಾನಲಿನ ಮುಖೇನವಾಗಿ ಭಕ್ತರಿಗೆ ಈ ಸಂದೇಶ ಮುಟ್ಲಿ. ಈಗಾಗಲೇ ಹರಕೆ ಸೇವೆಗಳ ಆದವು ಭಕ್ತರಲ್ಲಿ ಹೊರಭಾಗದಲ್ಲಿ ನಮ್ಮವ್ರು ತೋರಿಸ್ತಾರೆ. ಅವ್ರ ಹತ್ರನೇ ಕೇಳಿ. ಯಾಕಾಗಿ ನಾನು ತಾಯಿ ಸತ್ಯವನ್ನು ಹೇಳಲಿಕ್ಕೆ ದಿನಾನು ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಆದರೆ ನೀವು ಅವರಿಂದ ಕೇಳಿದಾಗ ತುಂಬ ಅದ್ರ ಸತ್ಯ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳಿರಲಿ. ತಾಯಿ ಭಕ್ತರು ಎಷ್ಟೋ ಜನ ಯೂಟ್ಯೂಬಲ್ಲಿ ಅನೇಕ ಯೂಟ್ಯೂಬರ್ಸ್ ಚಾನಲ್ಸ್ ಬಂದು ಈ ತಾಯಿ ಸತ್ಯವನ್ನು ಪ್ರಸರಿಸಿ ಆ ಸತ್ಯವನ್ನು ಹೇಳಿದಾಗ ಮನೆಯಲ್ಲೇ ನಿಂತು ಹರಕೆ ಆದವರು ಸಾವಿರಾರು ಭಕ್ತರಿದ್ದಾರೆ. ಮನೆಯಲ್ಲೇ ಹೇಳ್ಕೊಂಡು ನೋಡೋಣ, ಅಮ್ಮನ ಟೆಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದನೇ ಹರಕೆ ಮಾಡ್ಕೊಂಡು ಅವ್ರ ಕೆಲಸ ಆದಾಗ ಇಲ್ಲಿ ಓಡೋಡಿ ಬರ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಿಮ್ಮ ಚಾನಲ್ ಮುಖೇನ ಹೋಗು ಎಲ್ಲ ಭಕ್ತರಿಗೆ ಮುಟ್ಲಿ ಅಂತ ಹೇಳಿ ಅಪೇಕ್ಷೆ ಪಡ್ತಾ
ಮುಂದೆ ಉತ್ತಮ ಆರೋಗ್ಯ ಐಶ್ವರ್ಯಾದಿ ಸಂಪತ್ತು ಭಕ್ತರಿಗೆ ಅನುಗ್ರಹಿಸಿ ತಾಯಿ ಅಂತೇಳಿ ತಾಯಿಯಲ್ಲಿ ನಿತ್ಯ ಪ್ರಾರ್ಥನೆ ಇರುತ್ತೆ ನಮ್ಮದು. ತಾಯಿ ಯಶಸ್ಸನ್ನು ನಡೆಸ್ಕೊಡ್ತಾರೆ ತಾಯಿ ಕೈ. ಸೊ ಪೂಜಾರಿ ಹೇಳಿದ ಮಾತೆಲ್ಲ ಕೇಳಿದ್ರಲ್ಲ, ಯಾರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ದೇವಸ್ಥಾನಕ್ಕೆ ಬಂದು ಬಳೆ ಹೊರ್ಕೊಂಡ್ರೆ ಎಲ್ಲ ಇದಾಗುತ್ತೆ. ಸೊ ಇದು ನೋಡ್ಬೋದು, ನಾಗಬನ ಇದು. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ನೀವು. ಇದು ದೇವಸ್ಥಾನದ ಸುತ್ತಕ್ಕೂ ತುಂಬ ಚೆನ್ನಾಗಿದೆ ನೋಡಿ. ಈ ದೇವಸ್ಥಾನ ಸುತ್ತಕ್ಕೂ ಈ ಥರ ಇರ್ಬೋದು ನೋಡಿ. ಪೂಜಾರಿ ಹೇಳಿದ್ದಾರೆ ಏನೇನೆಲ್ಲ ಅಂತ. ಸೊ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ಲು ಬಂದು ದೇವ್ರ ದರ್ಶನ ಮಾಡ್ಕೊಂಡೋಗಿ. ಆಲ್ಸೋ ನಿಮಗೆ ದೇವಸ್ಥಾನದ ಪಕ್ಕದಲ್ಲೇ ನೋಡ್ಬೋದು ಈ ಥರ ಮುಕ್ತಿನಾಗ ಸ್ವಾಮಿ ಕಾಣಿಸ್ಕೋತಾರೆ. ಸೊ ನೋಡ್ಬೋದು ನೀವು. ಇಲ್ಲೂ ಬಂದು ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗಿ. ಸೊ ಹಿಂದೆ ದೇವ್ರ ದರ್ಶನ ಆದಮೇಲೆ ಇಲ್ಲಿನೇ ಮೇಯ್ನು. ಇಲ್ಲಿ ದೇವರು ಸ್ವಲ್ಪ ದೇವಸ್ಥಾನದ ಮುಂದ್ಗಡೆನೇ ಇದಿರುತ್ತೆ. ಸ್ವಲ್ಪ ಹೊತ್ತು ನಡ್ಕೊಂಡು ಹೋದರೆ ಇಲ್ಲೇ ದೇವರು ಫಸ್ಟು ಹುತ್ತು ರೂಪದಲ್ಲಿ ಇರೋದು. ಸೊ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಕಡೆ ನೋಡ್ತಿರಲ್ಲ, ಈ ದೇವ್ರ ದರ್ಶನ ಮಾಡ್ಕೊಂಡಾದಮೇಲೆ ಅದ್ರ ಸ್ಟ್ರೈಟ್ ಹಿಂಗೆ ನೀವು ನಡ್ಕೊಂಡು ಹೋಗ್ತಾಯಿದ್ರೆ ಇಲ್ಲಿ ಇನ್ನೊಂದಿದೆ, ಇಲ್ಲೇ ಮೇಯ್ನ್ ದೇವ್ರಿರೋದು. ಸೊ ಅದನ್ನು ಕೂಡ ನಿಮ್ಗೆ ಕ್ಲಿಪ್ ಹಾಕಿರಲಿಲ್ಲ ನೋಡಿ. ಈ ಕ್ಷೇತ್ರ ಶರಾವತಿ ಹಿನ್ನೀರಿನಲ್ಲಿ ಮುಳುಗಡೆ ಆಗತ್ತೆ. ಲಿಂಗನಮಕ್ಕಿ ಡ್ಯಾಮ್ದಲ್ಲಿ ಹೆಬ್ಬೈಲು ಅಂತೇಳಿ ಹೆಸರು. ಆ ಡ್ಯಾಮ್ ಮುಳುಗಡೆ ಆದಾಗ ಸರ್ಕಾರ 2 ರೆಜಿಮೆಂಟ್ ಕೊಡುತ್ತೆ. ಅಲ್ಲೇ ವಾಸ ಮಾಡುವಂಥ ನಮ್ಮ ಕ್ಷೇತ್ರದ HM ವೀರಾಜ ಜೈನ್ ಅಂತೇಳಿ ಅವ್ರ ತಂದೆಯವ್ರ ಕಾಲಕ್ಕೆ ಇಲ್ಲೇ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಉತ್ಸಾಹ ಬೆಳೀತಾ ಬರುತ್ತೆ. ಮಳೆನೇ ಯಾಕೆ ಇಷ್ಟ ಅಂತಂದ್ರೆ ಅಮ್ಮನಿಗೆ ಮಳೆ ಅಂದರೆ ಭಾಳ ಇಷ್ಟ. ಬಾಳಲಾರದಂಥ ಹೂವಿನ ಮಾಲೆ. ಯಾರಿಗೆ ಸಂತಾನ ಇಲ್ಲ ಬೇಡ್ಕೊಂಡು ಹೋಗ್ತಾರೆ, ಆದಮೇಲೆ ಮಗುನ ತೂಕ ಬಳೆ ಕೊಡ್ತಾರೆ. ಯಾರು ಮಕ್ಕಳ ಮದುವೆ ಆಗಿಲ್ಲ ಬೇಡ್ಕೊಂಡು ಹೋಗ್ತಾರೆ, ಜೋಡಿಲ್ಲೇ ಬಂದು 1008 ಬಳೆ ಹಾಕಿ ಉಡಿ ತುಂಬ್ತಾರೆ. ಯಾರು ಜಾಬ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ, ಮೊದಲೇ ಸಂಬಳದಲ್ಲಿ ಅನ್ನದಾನ. ಯಾರು ಮನೆ ಕಟ್ಟೋ ವಿಚಾರದಲ್ಲಿ, ತಗೊಳ್ಳೋ ವಿಚಾರದಲ್ಲಿ, ಸೇಲ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೇದಾದ್ಮೇಲೆ ಅವರು ಅನ್ನದಾನ ಮಾಡ್ತಾರೆ. 501 ಬಳೆ. ಮಂಗಲ ಕಾರ್ಯದಲ್ಲಿ 1008 ಬಳೆ. ಯಾರಿಗೆ ಇವತ್ತು ವಿದೇಶಕ್ಕೆ ಹೋಗಬೇಕು, ಪಾಸ್ಪೋರ್ಟ್ ಸಿಗಬೇಕು, ಬಿಸ್ನೆಸ್ನಲ್ಲಿ ಒಳ್ಳೇದಾಗಬೇಕು, ಸಿಕ್ಕ ಮೇಲೆ ಅವರು 501 ಬಳೆ ಹಾಕಿ ಅನ್ನದಾನ ಮಾಡ್ತಾರೆ. ನೋಡಿದ್ದೇವೆ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿದೆ. ಜೋಗ ಫಾಲ್ಸಿಂದ 14 ಕಿಲೋಮೀಟ್ರ್. ಬಸ್ಸಿನ ವ್ಯವಸ್ಥೆ ಇದೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ವ್ಯವಸ್ಥೆ ಇದೆ. ವಸತಿ ವ್ಯವಸ್ಥೆ ಇದೆ ಮತ್ತು ಬೆಳಗ್ಗೆ ಉಪಹಾರ ಇರುತ್ತೆ. 9:15ದಿಂದ 10:30ವರೆಗೆ ಮತ್ತು 12:15ದಿಂದ 3 ಗಂಟೆವರೆಗೆ ಮಾತ್ರ ಲಂಚ್ ಇರುತ್ತೆ. ಸಾಯಂಕಾಲ ಲಂಚ್ 6:15ರಿಂದ 7:15. ಸೊ ಅಮ್ಮನ ಮೂಲ ಸ್ಥಾನದ ಪಕ್ಕದಲ್ಲೇ ನೀವು ಭೂತರಾಜ ಸ್ವಾಮಿ ಸನ್ನಿಧಿ ಕೂಡ ನೋಡ್ಬೋದು. ಇದೆ, ಇಲ್ಲೂ ದರ್ಶನ ಮಾಡಿಕೊಂಡು ನಂತರ ಎಕ್ಸಿಟ್ಗೆ ಹೋಗ್ಬೋದು. ಸೊ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕೂಡ ಇರುತ್ತೆ. ಎಲ್ಲರೂ ದೇವ್ರ ದರ್ಶನ ಆದಮೇಲೆ ಖಂಡಿತವಾಗೂ ಬಂದು ಅನ್ನಪ್ರಸಾದ ತೊಗೊಂಡು ಹೋಗಬೇಕು. ನೋಡ್ಬೋದು. ಆಫ್ ಮಾಡೋದು. ಸೊ ಯಾಕೆ ಗೈಸ್, ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಶ್ರೀಧರ ಸ್ವಾಮೀಜಿ ಮಠ ಇದೆ. ಸೊ ಈ ಮಠಕ್ಕೆ ಬಂದಿದ್ದೀವಿ. ನೋಡ್ಬೋದು ಹಿಂದ್ಗಡೆ ನೀವು ತೀರ್ಥ. ಸೊ ಈ ತೀರ್ಥ ತೊಗೋಬೋದು ಇಲ್ಲಿ. ಸ್ವಾಮಿ ತೀರ್ಥ, ಆಮೇಲೆ ಅವ್ರ ಗೋಶಾಲೆ ಎಲ್ಲ ಇದೆ. ಅದು ಒಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ತೋರಿಸ್ತೀನಿ ಹೇಗಿದೆ ಏನು ಅಂತ. ಸೊ ನೋಡ್ಬೋದು ಇದೆ ತೀರ್ಥ. ನೋಡಿ, ಶ್ರೀಧರ್ ತೀರ್ಥ ಅಂತ ಹೇಳಿ.
ಸೊ ಇದೇ ಶ್ರೀ ಶ್ರೀಧರ ಸ್ವಾಮೀಜಿ ಮಂದಿರಕ್ಕೆ ಸ್ವಾಮಿ ಮಠಕ್ಕೆ ಹೋಗೋ ದಾರಿ. ಆಲ್ಮೋಸ್ಟ್ 250 ಮೆಟ್ಲಿದೆ. ಸೊ ಹಿಂಗೆ ಹೋದ್ರೆ ಅಲ್ಲಿ ಸಿಗುತ್ತೆ. ನಮಗೆ ಟೈಮ್ ಇಲ್ಲ, ಸೊ ನಾವು ಹಾಗೆ ಹೊರಡ್ತಾ ಇದ್ದೀವಿ. ನೋಡ್ಬೋದು ಹಿಂಗೆ ಸರೌಂಡಿಂಗ್ಸು. ಸೊ ಯಾಕೆ ಜಾಗ ತುಂಬ ಪ್ರಶಾಂತವಾಗಿದೆ. ಇಲ್ಲಿ ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಮಠ, ಆಮೇಲೆ ಅನ್ನದಾನ, ಆಮೇಲೆ ಕಲ್ಯಾಣಿ, ತೀರ್ಥ, ಆಲ್ಸೋ ಇಲ್ಲಿ ಗೋಶಾಲೆ ಎಲ್ಲ ಇದೆ. ಸೊ ನೋಡ್ಕೊಂಡು ಒಂದು ಚಿಕ್ಕ ಚೆನ್ನಾಗಿರುತ್ತೆ, ಒಂದು ಚಿಕ್ಕ ಟೂರ್ ಥರ ಇರುತ್ತೆ. ಸೊ ಯಾರೇ ಬರಬೇಕಂದ್ರೂ ಖಂಡಿತವಾಗೂ ಬನ್ನಿ, ತುಂಬ ಚೆನ್ನಾಗಿದೆ. ಹಸು ಕೊಡೋಕ್ಕೆ ಬಾಳೆಹಣ್ಣು ತಗೊಳ್ಳಿ ಅಂತಂದ್ರೆ ಇಲ್ಲಿ ಇವರೇ ತಿನ್ಕೊಂಡು ಬರ್ತವ್ರೆ. ಗೊತ್ತು ಏನೋ ಸುಸ್ತಾಗಿದಾರಲ್ಲ ಒಂದೊಂದು ತಿನ್ಲಿ ಅಂತ ಕೊಡ್ತಾ ಇದ್ದಾರೆ. ಹಸುವಿಗೆ ಬಾಳೆಹಣ್ಣು ತಗೊಳ್ರಿ ಅಂದಂಗೆ ಆಯ್ತೇನೋ. ಸೊ ನಾನು ಅವಾಗ ಹೇಳಿದ ನೋಡಿ, ಈ ಥರ ಗೋಶಾಲೆ ಇದೆ. ಸೊ ಗೈಸ್, ಮಠ ಎಲ್ಲ ಮುಗಿಸ್ಕೊಂಡು ಇವಾಗ ಇಕ್ಕೇರಿಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ತುಂಬ ಏನ್ಷಿಯಂಟ್ ದೇವಸ್ಥಾನ. ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಎಲ್ಲರೂ ಬ್ಲಾಗಲ್ಲಿ. ಸೊ ನೋಡ್ಬೋದು ನೀವು ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಪುರಾತನ ಕಾಲದ ದೇವಸ್ಥಾನ ಗೈಸ್ ಇದು. ಇಲ್ಲಿ ಶಿವಲಿಂಗ ದೇವ್ರ ದರ್ಶನ ಮಾಡ್ಬೋದು. ಸುತ್ತಕ್ಕೂ ನೋಡಿ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆಲ್ಸೋ ಇಲ್ಲಿ ನೋಡ್ಬೋದು ನೀವು ದೇವಸ್ಥಾನದ ಕಥೆನ. ದೇವಸ್ಥಾನ ಮಾತ್ರ ತುಂಬ ಸಕ್ಕತ್ತಾಗಿದೆ ಗೈಸ್. ನೋಡಿ, ನಾನು ಹೇಳ್ದೆ ಇಲ್ಲ, ಬಸವನ ಮುಂದೆ ಶಿವಲಿಂಗ ಅಂತ ಹೇಳ್ಬಿಟ್ಟು ಇದೆ. ತೋರಿಸ್ತೀನಿ ನಿಮ್ಗೆ ಈ ಕಡೆಯಿಂದ ಹೇಗೆ ಕಾಣ್ತಿದೆ ಅಂತ ನೋಡಿ. ಶಿವಲಿಂಗ ದೇವ್ರ ದರ್ಶನ ಮಾಡಕ್ಕೆ ಹೋಗೋಣ ಬನ್ನಿ. ನೋಡಿ ಗಾಯ್ಸ್, ಸುತ್ತಮುತ್ತಕ್ಕೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಇದು ಎಷ್ಟು ದೊಡ್ಡ ತುಳಸಿ ಗಿಡ ಇದೆ ನೋಡಿ ಗಾಯ್ಸ್. ಎಷ್ಟು ದೊಡ್ಡದು ಹಾಕಿದೆ, ಚೆನ್ನಾಗಿದೆ ನೋಡಿ. ಸುತ್ತಕ್ಕೂ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ಸಖತ್ತಾಗಿದೆ. ಸೊ ಗೈಸ್, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. 3 ದಿನ ಹೆಂಗೆ ಕಳೆದೆ ಅಂತಲೇ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಈಗ ನಮ್ಮೂರ ಕಡೆ ಹೊರಟಿ ಹಾಗೆ ಆಫೀಸ್ಗೆ ಹೋಗಬೇಕು. ಇದೇ ಒಂದು ಚಿಕ್ಕ ಬ್ಲಾಗ್ ಆಗಿತ್ತು ಶಿವಮೊಗ್ಗದು. ತಿರುಗು ಒಂದು ಸ್ಮೈಲ್ ಕೊಡು. ಸೊ ಗೈಸ್, ಇವಾಗ ಬೆಂಗಳೂರು ರೀಚ್ ಆಗಿದ್ದೀವಿ. ವ್ಲಾಗ್ ಇಷ್ಟ ಆದರೆ ಎಲ್ಲರೂ ಪ್ರಿಯಾ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ಈ ವ್ಲಾಗ್ನ ಎಲ್ಲರಿಗೂ ಶೇರ್ ಮಾಡಿ. ಜೈ ಶ್ರೀರಾಮ್.